ರಾಗಿ ರೊಟ್ಟಿ ಚೂರು ಅರಿದೇ ಇರೋ ಥರ, ರುಚಿ ಮಲ್ಟಿಪಲ್ ಆಗೋ ಥರ. ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಈಶ್ವರತ್ನ ಕಿಚನ್. ಇವತ್ತು ಮಸಾಲೆ ರಾಗಿ ರೊಟ್ಟಿ ಮಾಡೋಣ. ರಾಗಿ ರೊಟ್ಟಿ ಒಂದು ಸ್ವಲ್ಪನೂ ಅರಿದೇ ಇರೋ ಥರ ಸಾಫ್ಟಾಗಿ ಮತ್ತು ರುಚಿನೂ ಕೂಡ ಮಲ್ಟಿಪಲ್ ಆಗೋ ಥರ ಸುಲಭವಾಗಿ ರಾಗಿ ರೊಟ್ಟಿನ ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಆ ನೀರಿಗೆ ಸ್ವಲ್ಪ ಕಾದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. 1 ಟೇಬಲ್ ಸ್ಪೂನ್ಗಿಂತ ಕಡಿಮೆ, ಟೀ ಸ್ಪೂನ್ಗಿಂತ ಜಾಸ್ತಿ ಅಷ್ಟು ಹಾಕ್ಕೊಂಡಿದ್ದೀನಿ. ಅದು ನೀರು ಚೆನ್ನಾಗಿ ಕುದೀಲಿ. ಕುದ್ದಾದ್ಮೇಲೆ ರಾಗಿ ಹಿಟ್ಟನ್ನ ನಾನು ಡೈರೆಕ್ಟಾಗಿ ಅದಕ್ಕೆ ಸುರ್ಕೊಳ್ತಾ ಇದ್ದೀನಿ. ನೀರು ಕುದಿಬೇಕಾದ್ರೆ ನನಗೆ ಒಂದು 10 ರೊಟ್ಟಿ ಬೇಕು. ನನ್ನ ಮನೆಗೆ 2 ಥರ ಅಷ್ಟಾಗೋಕ್ಕೆ ನಾನು 1.5 ಬೌಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ದೊಡ್ಡ ಬೌಲು ಅದು. ಈಗ ಸ್ಟವ್ ಆಫ್ ಮಾಡಿದೆ. ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ತೀನಿ ಅದನ್ನು. ಈಗ ಸ್ವಲ್ಪ ಕೆಳಗಡೆ ಇಳಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ರಾಗಿ ಹಿಟ್ಟು ನೀರು ಎಲ್ಲ ಬಿಸಿ ನೀರೊಳಗಡೆ ಸುರಿದಿದ್ದೆ ಅಲ್ವ ರಾಗಿ ಹಿಟ್ಟನ್ನ, ಅದು ಸ್ವಲ್ಪ ಸಾಫ್ಟಾಗಿರುತ್ತೆ. ಮುದ್ದೆ ಥರ ಆಗಿರಲ್ಲ, ರಾಗಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿರುತ್ತೆ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಕೆಳಗಡೆ ಮಾತ್ರ ನೀರಿತ್ತು, ಮೇಲ್ಗಡೆ ಹಿಟ್ಟಿಟ್ಟು ಹಾಗೆ ಇತ್ತಲ್ವ, ಅದು ಮಿಕ್ಸ್ ಆಗಲಿ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತಣ್ಣ ಆಗಕ್ಕೆ ಬಿಡೋಣ. ಈಗಲೇ ಮಿಕ್ಸ್ ಮಾಡೋಕ್ಕಾಗಲ್ಲ, ಕೈ ಹಾಕೋಕ್ಕಾಗಲ್ಲ, ಅದಕ್ಕೆ ತಣ್ಣ ಆಗಲಿ. ತಣ್ಣ ಆದಮೇಲೆ ಒಂದು ದೊಡ್ಡ ಬೌಲ್ಗೆ ಸುರ್ಕೊಳ್ಳೋಣ ಅದನ್ನು. ಈಗ ರಾಗಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಳೋಣ. ತುಂಬ ನಾದಬೇಕು ಅಂತ ಏನಿಲ್ಲ, ನೋಡಿ ಸಾಫ್ಟಾಗಿ ಬಂದಿದೆ. ಬಿಸಿನೀರೊಳಗಡೆ, ಕುದಿಯೋ ನೀರೊಳಗಡೆ ಹಾಕಿದ್ರಿಂದ ಉಡಿ ಆಗಲ್ಲ, ಮುರ್ಕೊಳ್ಳಲ್ಲ ರೊಟ್ಟಿ, ಅಂಟುತ್ತೆ. ಸ್ವಲ್ಪ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಮಾತ್ರ, ಒಂದು ಸ್ವಲ್ಪನೂ ಮುರಿದೋಗಲ್ಲ. ಮಾಡೋದಕ್ಕೆ ತುಂಬ ಈಸಿ. ಅದೊಂದು ಸ್ವಲ್ಪ ನಾದ್ಕೊಳ್ಳೋಣ. ನಾದ್ಕೊಂಡಾದಮೇಲೆ ನಾವು ಅದಕ್ಕೀಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ನ ಅದಕ್ಕೆ ಸೇರಿಸ್ಕೊಳ್ಳೋಣ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಕೈಯಲ್ಲಿ ಈ ಥರ ಉಡಿ ಮಾಡಿದ್ರೆ ಎಲ್ಲ ಪೀಸ್ ಆಗುತ್ತೆ, ಇಲ್ಲಾಂದರೆ ಹಂಗೆ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಅದಕ್ಕೆ ಪೀಸ್ ಮಾಡಿ ಹಾಕ್ತೆ ನಾನು. ಮತ್ತು ಸಣ್ಣಕ್ಕೆ ಹಸಿರು ಮೆಣಸಿನ್ಕಾಯಿನೂ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನು ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನಾನು ಎಲ್ಲ ಅಡುಗೆಗೂ ಸೊಪ್ಪುಗಳನ್ನ ತುಂಬ ಬಳಸ್ತೀನಿ. ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ. ಈಗ ಸಬ್ಬಸಿಗೆ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕ್ಯಾರೆಟ್ ಹಾಕಿಲ್ಲ, ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ. ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಒಂದು ಬೌಲಷ್ಟು, ಎಲ್ಲ ಒಂದೊಂದು ಬೌಲಷ್ಟು ಹಾಕಿದ್ದೀನಿ. ನಾನು ಇಲ್ಲಿ ರಾಗಿ ಹಿಟ್ಟಿಗಿಂತ ನಿಮಗೆ ಸೊಪ್ಪುಗಳೇ ಜಾಸ್ತಿ ಕಾಣಿಸ್ತಿದೆ ಅಂತ ಅನ್ನಿಸ್ತಿರ್ಬೋದು. ನಾನು ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಕೊನೆಯಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡೆ. ಈಗ ಜೀರಿಗೆನ ಸ್ವಲ್ಪ ದಪ್ಪ ಗೆಜ್ಜಿಟ್ಕೊಂಡಿದ್ದೆ, ಅದನ್ನು ಕೂಡ ಉದುರಿಸ್ಕೊಳ್ತೀನಿ. ಇನ್ನು ಉಪ್ಪು ಹಾಕಲ್ಲ, ಉಪ್ಪು ಮೊದಲೇ ನೀರೊಳಗಡೆ ಹಾಕ್ಬಿಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಅನ್ನಿಸ್ತಿರ್ಬೋದು ಬರೀ ಸೊಪ್ಪೇ ಕಾಣಿಸ್ತಾ ಇದೆ, ರೊಟ್ಟಿ ಹಿಟ್ಟು ಕೆಳಗಡೆ ಕಡಿಮೆ ಇದೆ ಅಂತ. ಬಟ್ ನಾವು ತಿನ್ನೋ ಆಹಾರದಲ್ಲಿ ಹಾಗೇ ಕಾರ್ಬೋಹೈಡ್ರೇಟ್ಗಿಂತ ಜಾಸ್ತಿ ವೆಜಿಟೇಬಲ್ಸು ಇರಬೇಕಲ್ವಾ. ಸೊಪ್ಪು ತರಕಾರಿ ಎಲ್ಲ ಅಡುಗೆಲೂ ನಾನು ಜಾಸ್ತಿ ಬಳಸ್ತೀನಿ. ಈಗ ಕಲಸಿದ್ರೆ ಸೊಪ್ಪು ಅದು ಬೆಂದರೆ ಎಷ್ಟಾಗುತ್ತೆ ಸೊಪ್ಪು ಅಲ್ವಾ. ಅದರಿಂದ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಅದನ್ನು ಚೆನ್ನಾಗಿ ಮಿದ್ಕೊಳ್ಳೋಣ. ಚಪಾತಿ ಹಿಟ್ಟು ಥರ ಏನು ಮಿದ್ಬೇಕಂತ ಏನಿಲ್ಲ, ಚೆನ್ನಾಗಿ ನೀಟಾಗಿ ಎಲ್ಲ ಮಿಕ್ಸ್ ಆಗಂಗೆ ಕಲಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ನೀರು ಮತ್ತೆ ಸೇರಿಸ್ಕೊಂಡಿಲ್ಲ. ನಾನು ಕರೆಕ್ಟಾಗಿ ಅಷ್ಟರದ್ದು ಸೊಪ್ಪಲ್ಲಿ ಈರುಳ್ಳಿಲೆಲ್ಲ ನೀರಿದೆಯಲ್ಲ, ಅದೇ ಸಾಕಾಯಿತು. ನೀವು ಸ್ವಲ್ಪ ಬೇಕು ಅಂದರೆ ಕಲಿಸ್ಬೇಕಾದ್ರೆ ನೀರು ಹಾಕ್ಕೋಬೋದು. ನನಗೇನು ಬೇಕಾಗಿಲ್ಲ, ಅದನ್ನೇ ಕಲಸಿದ್ನಲ್ಲ ಕರೆಕ್ಟಾಗಿ ಆಯಿತು. ತುಂಬ ತೆಳ್ಳಗೆ ಕಲಿಸ್ಕೊಂಡ್ರೆ ತಟ್ಟಕ್ಕೆ ಚೆನ್ನಾಗಲ್ಲ, ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಂಡ್ರೆ ಸಾಕು. ಕಲಸಿಡ್ತೀವಲ್ಲ ಆಗ ಅದು ತೆಳ್ಳಗಾಗ್ತಾ ಹೋಗ್ತಿರುತ್ತೆ. ಸೊಪ್ಪಿನ ನೀರು, ಆನಿಯನ್ ನೀರೆಲ್ಲ ಬಿಟ್ಕೊಳ್ಳುತ್ತೆ. ತುಂಬ ಹೊತ್ತಾದಮೇಲೆ ಮೆತ್ತಗಾಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಒಳ್ಳೆಯದು. ನಾನಿವಾಗ ಕಲಸಿ ಸ್ವಲ್ಪ ಹೊತ್ತು ಇಟ್ಟಿದ್ದೆ, ಈಗ ನೆಂದು ಅದ್ರ ರುಚಿ ಎಲ್ಲ ರಾಗಿ ಹಿಟ್ಟಿಗೆ ಬಿಟ್ಕೊಂಡಿರುತ್ತೆ. ಏನೇನು ಸೊಪ್ಪು ಆನಿಯನ್ದೆಲ್ಲ
ಇವಾಗ ಉಂಡೆ ಮಾಡ್ಕೊಳ್ತೀನಿ. ಈಗ ನಾನು ಸದ್ಯಕ್ಕೆ ಒಂದು 4 ರೊಟ್ಟಿ ಮಾಡ್ಕೊಳ್ತೀನಿ. ಇದನ್ನು ಕಲಸಿಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾನು ಮಾರ್ನಿಂಗಿಗೆ ಅಂತಲೇ ಮಾಡಲ್ಲ. ನಾನು ಮಧ್ಯಾಹ್ನ ಬೇಕಾದ್ರೆ ಮಧ್ಯಾಹ್ನ, ಸಂಜೆ ಬೇಕಾದರೆ ಸಂಜೆ, ಇನ್ನು ರಾತ್ರಿ ಊಟಕ್ಕೆ ಯಾವಾಗ ಬೇಕಾದ್ರೂ ಮಾಡ್ಕೋತೀವಿ. ಯಾವಾಗ ತಿನ್ನಬೇಕು ಅನಿಸುತ್ತೆ ಅವಾಗ ಮಾಡ್ಕೋಬೋದು, ಕಲಸಿಟ್ಕೊಬಿಟ್ರೆ, ರೆಡಿ ಮಾಡಿ ಇಟ್ಕೊಂಡ್ರೆ. ಈಗ ಸಾಕು, ನನಗೆ 4 ರೊಟ್ಟಿ ಮಾಡ್ತೀನಿ ಇವಾಗ. ನಾನು ಚಿಕ್ಕದಾಗೆ ಮಾಡ್ತಾಯಿದ್ದೀನಿ, ಇಲ್ಲಿ ತುಂಬ ದಪ್ಪಕ್ಕೇನು ಮಾಡಿಲ್ಲ. ಯೂಸಲಿ ನಾನು ದಪ್ಪದಾಗೆ ಮಾಡೋದು ರೊಟ್ಟಿನ. ಇವತ್ತು ಸಣ್ಣದಾಗೆ ಮಾಡ್ತಾಯಿದ್ದೀನಿ. ನಾನು ತಟ್ಟೋದಕ್ಕೆ ಒಂದು ಒಬ್ಬಟ್ಟು ತಟ್ಟ ಕವರ್ ತೊಗೊಂಡಿದ್ದೀನಿ. ನಾನು ಗೋಧಿ ಹಿಟ್ಟು ತರ್ತೀವಲ್ಲ ಕವರು, ಅದನ್ನು ಕಟ್ ಮಾಡಿ ಇಟ್ಕೊಳ್ತೀನಿ. ಅದಕ್ಕೆ ಸದ್ಯಕ್ಕೆ ಎಸ್ಬಿಟ್ಟಿದ್ದೀನಿ. ಈಗ ಒಬ್ಬಟ್ಟು ಕವರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಮತ್ತು ನಾನು ಕೈಯಲ್ಲೇ ತಟ್ಟಲ್ಲ, ಲಟ್ಟಣಿಗೆನ ಯೂಸ್ ಮಾಡ್ತೀನಿ. ಲಟ್ಟಣಿಗೆನಿಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ಸ್ವಲ್ಪ ಉಜ್ಕೊಳ್ಳೋಣ. ಡೈರೆಕ್ಟ್ ಕೈಯಲ್ಲೇ ತಟ್ತಾ ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ, ನನಗೂ ಕೈ ನೋವು ಬರುತ್ತೆ. ನಾನು ಯಾವಾಗಲೂ ಕೈಯಲ್ಲೇ ತಟ್ಟಕ್ಕೆ ಹೋಗಲ್ಲ, ಲಟ್ಟಣಿಗೆನೂ ಯೂಸ್ ಮಾಡ್ತೀನಿ, ಮತ್ತು ಅದಕ್ಕೆ ಶೇಪೆಲ್ಲ ಕೈಯಲ್ಲಿ ಕೊಟ್ಕೋತೀನಿ. ಫಸ್ಟು ಅದು ಗಟ್ಟಿ ಇರುತ್ತಲ್ವ ಸ್ವಲ್ಪ, ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಏನು ಮಾಡಬೇಕಾದ್ರು, ಆಗ ಲಟ್ಟಣಿಗೆಯಲ್ಲಿ ಸ್ವಲ್ಪ ಅದನ್ನು ಉಜ್ಕೊಬಿಟ್ಟು ನಾನಿವಾಗ ಕೈಯಲ್ಲಿ ಶೇಪ್ ಕೊಟ್ಕೊಂಡ್ರೆ ರೊಟ್ಟಿ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಬೇಗನೂ ಆಗುತ್ತೆ ತಟ್ಟಕ್ಕೆ. ಬರೀ ಕೈಲೇ ತಟ್ಕೊಂಡು ಕೂತ್ಕೊಂಡ್ರೆ ತೆಳ್ಳಗೆ ತಟ್ಟೋಕ್ಕಾಗಲ್ಲ, ಮತ್ತು ಬೇಗನೂ ಆಗಲ್ಲ. ನನಗೆ ಕೆಲಸ ಬೇಗನೂ ಆಗಬೇಕು, ಮತ್ತು ನನಗೆ ಈಸಿನೂ ಆಗಬೇಕು ಕೆಲಸ. ತುಂಬ ಕಷ್ಟ ಅನ್ನಿಸ್ಬಾರ್ದು ಕೆಲಸ. ನನ್ನ ಕೆಲಸ ನಾನೇ ಈಸಿ ಮಾಡ್ಕೊಳ್ತೀನಿ, ಎಲ್ಲ ಕೆಲಸದಲ್ಲೂ ಅಷ್ಟೇ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಹಿಂಗೆ ಉಜ್ಕೊಂಡ್ರೆ ಅದು ಇನ್ನೂ ತೆಳ್ಳಗೆ ಬರುತ್ತೆ ನೀಟಾಗಿ. ನಮ್ಮ ಅತ್ತೆಗೆ ತುಂಬ ತೆಳ್ಳಗಿರಬೇಕು ರೊಟ್ಟಿ, ದಪ್ಪಕ್ಕಿರಬಾರ್ದು. ರಾಗಿ ರೊಟ್ಟಿ ಬೇರೆ ಅಲ್ವಾ, ತೆಳ್ಳಗಿದ್ರೆ ಚೆನ್ನಾಗಿ ಬೇಯುತ್ತೆ, ಇಲ್ಲ ಅಂದರೆ ನೀಟಾಗಿ ಬೇಯಲ್ಲ. ಈಗ ಅಂಚೆಲ್ಲ ಶೇಪ್ ಚೆನ್ನಾಗಿ ಕೊಟ್ಕೊಂಡೆ ಸಾಕು, ಇನ್ನು ಬೇಯಿಸ್ಕೊಳ್ಳೋಣ. ನೋಡಿ ನೀಟಾಗಿ ಬಂದಿದೆ. ಈಗ ಸ್ಟವ್ ಮೇಲೆ ಒಂದು ರೊಟ್ಟಿ ಹಂಚು ಇಟ್ಕೊಂಡು ಅದು ಬಿಸಿಯಾಗಲಿ. ಬಿಸಿ ಆದಮೇಲೆ ಒಂಚೂರು ಎಣ್ಣೆ ಹಾಕ್ಬಿಡ್ತೀನಿ ಅಡಿಕೆ, ಅಂಟ್ದೇ ಇರಲಿ ಅಂತ. ಫಸ್ಟ್ ರೊಟ್ಟಿ ಅಲ್ವಾ, ಅದಕ್ಕೆ ಎಣ್ಣೆ ಹಾಕ್ತೀನಿ ಅಷ್ಟೇ. ಇನ್ನು ಪ್ರತಿ ರೊಟ್ಟಿಗೂ ನಾನು ಎಣ್ಣೆ ಹಾಕಲ್ಲ. ಅದು ಹಂಚು ಕಾದಿದೆ ಇವಾಗ. ಕಾದ್ಮೇಲೆ ರೊಟ್ಟಿನ ಕೈಯಿಂದ ತೆಗ್ದು ನಾನು ಹಂಚು ಮೇಲೆ ಹಾಕ್ತೀನಿ. ಬೇಕಾದ್ರೆ ಡೈರೆಕ್ಟಾಗಿ ಅದು ಪ್ಲಾಸ್ಟಿಕ್ ಕವರ್ನೇ ಹಾಕಿರೋದು ಸುಡಲ್ಲ, ಒಬ್ಬಟ್ಟು ಕವರು. ನನಗೆ ಕೈಯಲ್ಲೇ ಆರಾಮಾಗಿ ತೆಗೆದು ಹಾಕ್ಬೋದು. ನಮಗೇನು ಚಿಕ್ಕ ವಯಸ್ಸಿಂದ ರೊಟ್ಟಿ ಮಾಡಿ ಅಭ್ಯಾಸ ಇದೆ. ನಮ್ಮ ಸೈಡು ರೊಟ್ಟಿನೇ ಜಾಸ್ತಿ. ಅದು ಇದು ತಿಂಡಿ ಎಲ್ಲ ಕಡಿಮೆ, ನಾವು ಹಳ್ಳಿನಲ್ಲಿ ಮಾಡೋದು ಮಾತೆತ್ತಿರೋ ರೊಟ್ಟಿ ಅಷ್ಟೇ. ಅದರಿಂದ ನಾನು ಕೈಯಲ್ಲೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಹಾಕ್ತೀನಿ, ಮತ್ತು ಬಿಸಿನೂ ಕೂಡ ಆರಾಮ್ಸೆ ಮುಟ್ತೀನಿ. ಈಗ ಆ ರೊಟ್ಟಿ ಬೇಯೋಣ ಅಷ್ಟರಲ್ಲಿ ನಾನು ಇನ್ನೊಂದು ರೊಟ್ಟಿನೂ ಕೂಡ ರೆಡಿ ಮಾಡಿಕೊಂಡೆ. ಈಗ ಉಲ್ಟಾ ಮಾಡೋಣ ಅದನ್ನು. ಇದು ಉಲ್ಟಾ ಮಾಡಬೇಕಾದ್ರೆ ನೀರು ಸರಗಬೇಕು ಅಂತ ಏನಿಲ್ಲ. ನಾನು ತಟ್ಟಬೇಕಾದ್ರೆ ಎಣ್ಣೆ ಯೂಸ್ ಮಾಡಿದ್ದೀನಲ್ವ ಸ್ವಲ್ಪ, ನಾನು ತುಂಬ ಎಣ್ಣೆ ಏನು ಯೂಸ್ ಮಾಡಿಲ್ಲ. ಲಟ್ಟಣಿಗೆಗೆ ಮತ್ತು ಕೈಗೆ ಸ್ವಲ್ಪ ಎಣ್ಣೆ ಸರಕೊಂಡಿದ್ದೆ ಅಷ್ಟೇ. ಅದರಿಂದ ಮತ್ತೆ ನೀರು ಸರಗಬೇಕು ಅಂತ ಏನಿಲ್ಲ. ನೋಡಿ ವೈಟ್ ಆ ಥರ ಏನೂ ಬಂದಿಲ್ಲ, ಬೆಂಗ್ಲಾರದು ಅಂತ ಹೇಳ್ತಾರೆ, ಆ ಥರ ರಾಗಿ ರೊಟ್ಟಿ ಹಂಗೆ ವೈಟ್ ಬಂದುಬಿಡುತ್ತೆ ನೀರು ಸರಗಲಿಲ್ಲ ಅಂದರೆ. ಆ ಥರ ಏನೂ ಆಗಿಲ್ಲ. ಇದನ್ನು ಎರಡೂ ಸೈಡು ಉಲ್ಟಾ ಮಾಡಿ ನೀಟಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಹೊಟ್ಟೆ ನೋವು ಬಂದುಬಿಡುತ್ತೆ. ಈ ಥರ ರಾಗಿ ರೊಟ್ಟಿನ ನೀವು ಕೂಡ ಮನೆಯಲ್ಲಿ ಮಾಡಿ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಮಕ್ಕಳು ತಿನ್ನಲ್ಲ ಅಂತ ಹೇಳಿದ ತಕ್ಷಣ ನಾವು ಬಿಡಬಾರ್ದಲ್ವ. ನನ್ನ ಮಗನ ಕತೆ ಸ್ವಲ್ಪ ಹೇಳ್ತೀನಿ. ಅವನು ಏನಮ್ಮ ಮಾಡಿದ್ಯಾ ಅಂತ ಕೇಳ್ದ. ಸರಿ ಮಸಾಲೆ ರೊಟ್ಟಿ ಮಾಡಿದ್ದೀನಿ ಮಗನೇ, ಬಾಪ ತಿನ್ನು ಅಂತ ಕರೆದೆ. ಸರಿ ಕೆಳಗಡೆ ಬಂದ. ನಾನು ಸ್ವಲ್ಪ ಹೊತ್ತಾದಮೇಲೆ ಸೀದಾ ವಾಪಸ್ ಹೋಗ್ತಿದ್ದಾನೆ. ಹೊಟ್ಟೆ ಸಿತಿದೆ, ಏನು ಮಾಡಿದೀಯ ಅಂತ ಕೇಳ್ದನು. ಯಾಕಪ್ಪ ಹೊಟ್ಟೆ ಸಿತಿದೆ ಅಂದು ಹಾಗೆ ಹೋಗ್ತಿದ್ಯಾ ಅಂತ ಕೇಳಿದ್ಕೆ ಅವನು, ಮತ್ತೆ ನೀನು ಮಸಾಲೆ ರೊಟ್ಟಿ ಮಾಡಿದ್ದೀನಿ ಅಂತ ಹೇಳಿದೆ, ನಾನು ಅಕ್ಕಿ ರೊಟ್ಟಿ ಮಾಡಿರ್ತೀಯ ಅಂತ ಆಸೆಯಿಂದ ಬಂದರೆ ನೀನು ರಾಗಿ ರೊಟ್ಟಿ ಮಾಡಿದ್ಯಾ ಅಂತ ಹೇಳ್ದ. ಆದರೆ ನಾನು ಫೋರ್ಸ್ ಮಾಡಿ, ಆಯಿತು ಒಳ್ಳೇದು ಆರೋಗ್ಯಕ್ಕೆ ನೋಡಪ್ಪ, ಹಿಂಗೆ ಸ್ಟ್ರಾಂಗು ರಾಗಿ ಅಕ್ಕಿಗಿಂತ ಅಂತೆಲ್ಲ ಅವ್ನು ಕನ್ವಿನ್ಸ್ ಮಾಡಿದ್ಮೇಲೆ ಸರಿ ಒಂದು ಕೊಡು ಅಂದ್ಬಿಟ್ಟು ಇಸ್ಕೊಂಡ. ಸರಿ ಆಮೇಲೆ ಟೇಸ್ಟ್ ನೋಡಿದ್ಮೇಲೆ ಸರಿ ಆಯಿತು ಇನ್ನೊಂದು ಕೊಡು. ಚಿಕ್ಕದ್ರಲ್ಲೆಲ್ಲ ಅವ್ರ ಅಜ್ಜಿ ತಿಂತಿರ್ಬೇಕಾದ್ರೆ ಹೋಗಿ ಕಿತ್ಕೊಂಡು ತಿನ್ನೋನು. ಇವಾಗ ಬುದ್ಧಿ ಬರ್ತಾ ರಾಗಿ ರೊಟ್ಟಿ ಬೇಡ ಹಂಗೆಲ್ಲ ಕತೆ ಕಟ್ತಾನೆ. ಬಟ್ ನಾನು ಬಿಡಲ್ಲ, ಫೋರ್ಸ್ ಮಾಡಿ ತಿನ್ನಿಸ್ತೀನಿ.
ಅವ್ರಿಗೆ ಬುದ್ಧಿ ಇರಲ್ಲ, ಮಕ್ಕಳು ಹಠ ಮಾಡ್ತಾರೆ. ಬಟ್ ನಾವು ಅವ್ರಿಗೆ ಅರ್ಥ ಆಗೋ ರೀತಿಯಾಗಿ ಹೇಳಿದ್ರೆ ಕೇಳ್ತಾರೆ. ಥ್ಯಾಂಕ್ ಯು.